ಯಾವ್ದು ಹಿಂದೆ ಏನು ಡಿಕ್ಕಿ ಹೊಡಿತಿದೆ ನೋಡಿದ್ರೆ ಹಸು ಕಾರ್ ಮೇಲೆ ಹತ್ಬಿಟ್ಟಿದೆ. ಅಯ್ಯೋ ನಂಗೆ ಗಾಬ್ರಿನೇ ಬಿದ್ದೋದೆ ಅತ್ಲಾಗಿ. ಏನಾಗಿದೆ ನೋಡೋಣ ಬನ್ನಿ. ಮ್ಯೂಸಿಕ್ ಆಫ್ ಮಾಡ್ತೀನಿ, ನಿಮ್ಗೆ ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ. ಎಲ್ಲರಿಗೂ ಡೇ 2ಗೆ ವೆಲ್ಕಮ್. ದಿಸ್ ಇಸ್ ಡಾಕ್ಟರ್ ವಿಕಾಸ್ ಶೋಭರಾಜ್. ಸೊ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಡೇ 2 ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ಆ್ಯಕ್ಚುಲಿ ವ್ಲಾಗ್ ಏನು ಶೂಟೇ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನೆನ್ನೆ ನಮ್ಮ ಅಜ್ಜಿಗೆ ಫುಲ್ ಹಲ್ನೋವು ಬಂದುಬಿಟ್ಟಿತ್ತು. ಹಲ್ನೋವು ಬಂದು ಸ್ವೆಲ್ಲಿಂಗ್ ಕೂಡ ಬಂದಿತ್ತು. ಸೊ ನೈಟೇ ಎಲ್ಲಾದರೂ ಎಕ್ಸ್ಟ್ರಾಕ್ಷನ್ ಮಾಡ್ಸೋಣ ಅಂತ ನಾವು ಟ್ರೈ ಮಾಡಿದ್ವಿ, ಬಟ್ ಎಲ್ಲ ಕಡೆ ಕ್ಲೋಸ್ ಇತ್ತು. ಸೊ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ, MBBS ಡಾಕ್ಟರ್ ಆಗಿರೋದನ್ನ. ಸೊ ವಿ ಡೋಂಟ್ ಹ್ಯಾವ್ ಮಚ್ ನಾಲೆಡ್ಜ್ ಅಬೌಟ್ ಹಲ್ಲು ಅದು ಇದು, ಬಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ನಾವು ಮಾಡ್ತೀವಿ. ಸೊ ನೀವೇನಾದರೂ ಮುಂದೆ ನಿಮಗೆ ಹಲ್ಲು ನೋವು ಬಂದರೆ, ನಿಮ್ಮ ಪಕ್ಕ ಡೆಂಟಿಸ್ಟ್ ಇಲ್ಲ ಅಂದರೆ, ನೀವು ಪೇಯ್ನ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಪೇಯ್ನ್ ಕಮ್ಮಿ ಆಗಬೇಕು ಅಂದರೆ ನೀವು ನಾರ್ಮಲ್ ಜನರಲ್ ಪ್ರಾಕ್ಟೀಷನರ್ ಹತ್ರನೂ ಕೂಡ ಹೋಗ್ಬೋದಾಗುತ್ತೆ. ಸೊ ಆಮೇಲೆ ಅದಕ್ಕೆ ಬೆಳಗ್ಗೆ ನಮ್ಮ ಅಜ್ಜಿನ ಕರ್ಕೊಬಂದು ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿಸಿದ್ವಿ. ಸೊ ದಟ್ಸ್ ಫಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ, ಫಸ್ಟ್ ನಾವು ಲಿಗ್ನೋಕೇನ್ ಲೋಕಲ್ ಅನಸ್ತೇಷಿಯನ್ನ ಕೊಡ್ತೀವಿ. ಅದಾದಮೇಲೆ ಸೊ 1.5 hour, ಯೂಶಲಿ 5-10 ಮಿನಿಟ್ಸಿಗೆ ಮಾಡ್ಬೋದು. ಬಟ್ ಡಾಕ್ಟ್ರ್ ಏನು ಮಾಡಿದ್ರು ಅಂದರೆ, ಇಲ್ಲಿ ನಮ್ಮ ಅಜ್ಜಿಗೆ ಕೊಟ್ಬಿಟ್ಟು ಹೋಗಿ ಇನ್ನೂ 2 ಪೇಷಂಟ್ ನೋಡಿ ಬರೋಷ್ಟು 1 hour ಆಗಿತ್ತು. ಪೇಯ್ನ್ ಮತ್ತೆ ಅದು ಪವರ್ ಕಮ್ಮಿ ಆಗಿರುತ್ತೆ. ಸೊ ಮತ್ತೆ ಬರ್ತಾಯಿತ್ತು. ಅವಾಗ ಬಂದು ನನ್ನ ಹತ್ರ ಬಂದು ನೋಡಿ ಆಗ್ತಾಯಿಲ್ಲ, ತುಂಬ ನೋವಿದೆ ಅವ್ರಿಗೆ ಅಂತವ್ರೆ. ಸರ್ ಇನ್ನೊಂದು ಸಲ ಇನ್ಫಿಲ್ಟ್ರೇಟ್ ಮಾಡಿ ಅಂತ ಹೇಳಿ ಲೋಕಲ್ ಲಿಗ್ನೋಕೇನ್ ನಾವು ಮತ್ತೆ ಕೊಡಿಸಿ ಆಮೇಲೆ ಪಟ್ಟನ ತೆಗೆದು ಇವಾಗ ಯಾವುದೇ ನೋವಿಲ್ಲ. ಅಜ್ಜಿನ ಕಾಟನ್ ಕೊಟ್ಟಿದ್ದಾರೆ, ಕಾಟನ್ನ ಅಲ್ಲಿ 1/2 hour ಇಟ್ಕೋಬೇಕು ಅಂತ. ಅದಾದಮೇಲೆ ಟ್ಯಾಬ್ಲೆಟ್ಸ್, ಆ್ಯಂಟಿಬಯೋಟಿಕ್ಸ್ ಮತ್ತು ಪೇಯ್ನ್ ಟ್ಯಾಬ್ಲೆಟ್ಸ್, ಪೇಯ್ನ್ ಕಿಲ್ಲರ್ಸ್ ಕೂಡ ಇದೆ. ಇಷ್ಟನ್ನ ಕೊಟ್ಟು ಇವಾಗ ಅಜ್ಜಿನ ಮನೆಗೆ ಬಿಟ್ಟು ಬಂದಿದ್ದೀನಿ. ಸೊ ಇದಿಷ್ಟು ಕತೆ ಆಗಿತ್ತು. ಒಬ್ಬರು ಪೇಯ್ನಲ್ಲಿದ್ದಾಗ ನಾವು ಅವ್ರನ್ನ ಶೂಟ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನನಗೆ ಶೂಟ್ ಮಾಡೋಕ್ಕೆ ಆಗಲ್ಲ. ತುಂಬ ಜನ ಶೂಟ್ ಮಾಡ್ತಾರೆ, ಬಟ್ ಅದೇನೋ ನನಗೆ ಬೇರೆ ಮುಂದೆ ವೀಡಿಯೋ ಶೂಟ್ ಮಾಡೋಕ್ಕೆ ಒಂಥರ ಪಕ್ಕಾ ಇಂಟ್ರೋವರ್ಡ್ಗೆ ಎಕ್ಸಾಂಪಲ್ ನಾನೇ. ಯಾರೂ ಇಲ್ಲ ಅಂದರೆ ಫುಲ್ ಬೋಲ್ಡಾಗಿ ಸಕಲ ಮಾತಾಡ್ತೀನಿ. ಆದರೆ ಯಾರೋ ಇದ್ದರೆ ಅವ್ರ ಮುಂದೆ ವೀಡಿಯೋ ಮಾಡೋಕ್ಕೆ ನಂಗೆ ಮುಜುಗರ. ಅದೇ 100 ಜನರಲ್ಲಿ ಅವ್ರ ಬಂದು ಮಾತಾಡಬೇಕು ಅಂದರೆ ಧೈರ್ಯವಾಗಿ ಮಾತಾಡ್ತೀನಿ, ಬಟ್ ವೀಡಿಯೋ ಮಾಡಬೇಕು ಅಂದರೆ ಅದೇನೋ ಒಂಥರ ಮುಜುಗರ. ಸೊ ಅಲ್ಲಿ ಕೀಳಿಸಿ ನಮ್ಮ ಅಜ್ಜಿನ ಮನೆಗೆ ಬಿಟ್ಟು ಬಂದಿದ್ದೀನಿ. ಸೊ ಬರ್ತಾ ಇದೆ ರೋಡಲ್ಲಿ. ಅಯ್ಯೋ ಫುಲ್ ಒಂದು ಹಳ್ಳಿ ರೋಡಲ್ಲಿ ಬರ್ತಾ ಇದ್ದೀನಿ. ಹಿಂದೆ ಮುಂದೆ ಎರಡೂ ಕಡೆ ಫುಲ್ ದನ ಕುರಿ ಎಲ್ಲ ಇದು. ಸೊ ನಿಧಾನಕ್ಕೆ ಹೋಗ್ತಾ ಇದೆ. ಸೊ ಒಂದು ಕಡೆ ಸ್ಟಾಪ್ ಮಾಡಿದೆ. ಹಿಂದೆ ನಾವು ಒಂದು ಹಸು ಬಂದು ಮೇಲೆ ಹತ್ಬಿಡೋದ. ಸೊ ಆ್ಯಕ್ಚುಲಿ ಏನಾಗಿಲ್ಲ ನೋಡಿ, ಇಲ್ಲಿ ಅದ್ರ ಕಾಲು ಬಂದಿದ್ದು, ಇಲ್ಲಿ ಮಿರರಲ್ಲಿ ನೋಡಿದ್ದು. ಅಯ್ಯೋ ಉಜ್ಜಿಬಿಟ್ಟಿದೆ ಇಲ್ಲಿ. ಬಟ್ ಅಷ್ಟೊಂದು ಮೇಜರ್ ಆಗೇನು ಕಾಣಿಸಲ್ಲ, ಬಟ್ ಸ್ಕ್ರ್ಯಾಚ್ ಮಾಡೇ ಇದೆ. ಮೈನರ್ ಸ್ಕ್ರ್ಯಾಚು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ. ಆ್ಯಂಡ್ ಒಂದು ಮೇಜರ್ ಅಪ್ಡೇಟ್ ಈ ವ್ಲಾಗ್ ಮಾಡಬೇಕು ಅಂತ ಇದೆ, ಬಟ್ ಇವತ್ತು ನಮ್ಮ ಅಜ್ಜಿ ವ್ಲಾಗ್ ಆಗೋಯ್ತು. ಸೊ ಮೇಜರ್ ಅಪ್ಡೇಟ್ ನಾನು ನಾಳೆ ಕೊಡ್ತೀನಿ, ನಾಳೆ ವ್ಲಾಗಲ್ಲಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೆ ನಾಳೆ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ಬಾಯ್ ಬಾಯ್.